ದರ್ಶನ್ ಫ್ಯಾನ್ಸ್ಗಳಿಗೆ ಒಂದು ಹೇಳ್ಬಿಡ್ತೀನಿ, ಒಂದು ವೇಳೆ ಸಿ ವಿ ನಾಗೇಶ್ ವಾದ ಏನು ಮಂಡಿಸ್ತಾ ಇದ್ದಾರೆ ರೆಗ್ಯುಲರ್ ಬೇಲ್ಗಾಗಿ, ಇದನ್ನೇನಾದರೂ ಕೋರ್ಟ್ ಪುರಸ್ಕರಿಸಿಬಿಟ್ರೆ, ಅಬ್ಬಾಬಾ ಪುರಸ್ಕರಿಸಿಬಿಟ್ರೆ, ಹೌದಾ ಕರೆಕ್ಟ್ ನೀವು ಹೇಳ್ತಾ ಇರೋದು ಅಂತ ಏನಾದರೂ ಪುರಸ್ಕರಿಸಿಬಿಟ್ರೆ, ಅದು ವಾದ ವಿವಾದ ಇನ್ನೂ ಇದೆ, ಇದಕ್ಕೆ ಸ್ಟ್ಯಾಂಡ್ ಆಗಿಬಿಟ್ರೆ ಏನಾದರೂ ಒಂದು ಮಧ್ಯಂತರ ಜಾಮೀನು ಸಿಗ್ಬೋದು, ಆಮೇಲೆ ಶಿಕ್ಷೆ ಇಲ್ಲದೇನೋ ಹೊರಗೆ ಬರ್ಬೋದೇನೋ, ಆ ಥರ ವಾದ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಈ ನಡುವೆ ಫ್ಯಾನ್ಸ್ಗಳು ನಮ್ಮ ಬಾಸ್ಗೆ ಯಾವಾಗ ರೆಗ್ಯುಲರ್ ಬೇಲ್ ಸಿಗತ್ತೆ, ಅಣ್ಣಂಗೆ ಆಪ್ರೇಷನ್ ಆಗತ್ತಾ, ಮೆಡಿಕಲ್ ಬೇಲ್ ಅವಧಿ ಕೂಡ ಇನ್ನೊಂದು 2 ವಾರದಲ್ಲೇ ಮುಗಿದೋಗುತ್ತೆ, ಏನಾಗ್ತಾ ಇದೆ ಹೈಕೋರ್ಟ್ನಲ್ಲಿ, ಏನೋ ಟಿ ವಿಯಲ್ಲಿ ಬರ್ತಾ ಇದೆ, ಇವ್ರು ಹಿಂಗೆ ಹೇಳಿದ್ರಂತೆ, ಅದು ಫೈನಲ್ಲ, ಅಲ್ಲಿ ತಪ್ಪುಗಳೇ ಆಗಿಲ್ಲ ಅಂಥೇಳಿ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ, ಅದು ಫೈನಲ್ಲ. ಎಲ್ಲ ಪ್ರಶ್ನೆಗಳು ದರ್ಶನ್ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ರಕ್ತ ಕುದಿಯೋಂಗೆ ಮಾಡ್ತಾ ಇರುತ್ತೆ, ಅಂದರೆ ಆತಂಕದಲ್ಲಿ ಅಥವಾ ಏನಾಗತ್ತೆ ಅನ್ನುವಂಥ ಕುತೂಹಲದಲ್ಲಿ. ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಈ ರಿಪೋರ್ಟ್ನಲ್ಲಿ. ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ಮ್ಯಾರಥಾನ್ ವಾದ, ರೆಗ್ಯುಲರ್ ಬೇಲ್ ಕೊಡಿಸೋದಕ್ಕೆ ನಾಗೇಶ್ ಸರ್ಕಸ್. ದರ್ಶನ್ಗೆ ಸಾಮಾನ್ಯ ಬೇಲ್ ನೀಡುವಂತೆ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಸಿವಿ ನಾಗೇಶ್ ಮ್ಯಾರಥಾನ್ ವಾದವನ್ನ ಮುಂದುವರೆಸಿದ್ರು. ಪೊಲೀಸರ ತನಿಖೆಯನ್ನ ಪ್ರಶ್ನೆ ಮಾಡಿದ್ರು. ದರ್ಶನ್ ವಿರುದ್ಧದ ತನಿಖಾ ವರದಿಯಲ್ಲಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳ ಉಲ್ಲೇಖ ಇಲ್ಲ ಅಂತ ಕುಟುಕಿದ್ರು. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ವಾದ ಮಾಡಿದ ನಾಗೇಶ್, ಶೆಡ್ ಕೆಲಸಗಾರ ಪುನೀತ್ ಹೇಳಿಕೆ ನಂಬೋ ಹಾಗಿಲ್ಲ, ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ಲ, ಪೊಲೀಸರೇ ಸುಳ್ಳಿನ ಕತೆ ಕಟ್ಟಿದ್ರು, 1300 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಏನೂ ಇಲ್ಲ, A8 ಆರೋಪಿ ರವಿಶಂಕರ್ ಪ್ಯಾಂಟ್ ಬದಲಿಸಿದ್ದೇ ಪೊಲೀಸರು ಅಂತ ನಾಗೇಶ್ ವಾದವನ್ನ ಮಂಡಿಸಿದ್ರು. ಇನ್ನು ಸದ್ಯ ಆರೋಪಿ ದರ್ಶನ್ ಆರೋಗ್ಯ ಹೇಗಿದೆ, ಆಪರೇಷನ್ ಆಯ್ತಾ ಅಂತ ಸಿವಿ ನಾಗೇಶ್ಗೆ ಜಡ್ಜ್ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ನಾಗೇಶ್, ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿದ್ದಾರೆ, ಬಿಪಿ ವೇರಿಯೇಷನ್ ಇದೆ, ನಾರ್ಮಲ್ ಬಳಿಕ ಆಪರೇಷನ್ ಮಾಡ್ತಾರೆ ಅಂತ ನಾಗೇಶ್ ಉತ್ತರಿಸಿದ್ರು. ದರ್ಶನ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿದ್ದು, ರೆಗ್ಯುಲರ್ ಬೇಲ್ ಸಿಗುತ್ತೋ ಇಲ್ವೋ ಅಂತ ಕಾದ್ ನೋಡಬೇಕಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಾಗೇನೆ ನಮ್ಮ ಆಯಾಯ ಭಾಷೆಗಳು ಭಾಳ ಬಲಿಷ್ಠವಾದಾಗ ಈ ದೇಶ ಬಲಿಷ್ಠ ಆಗುತ್ತೆ. ಫೈನಲಿ ದೇಶನೇ. ಆದರೆ ಕನ್ನಡ ಅನ್ನುವಂಥ ಒಂದು ಅಸ್ಮಿತೆ ಇದೆಯಲ್ಲ, ಅದು ಎಲ್ಲ ರಾಜ್ಯಗಳಿಗೆ ಹೇಳ್ತಾ ಇರುವಂಥದ್ದು. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದು RCB ಅಂತ ಟೀಮ್ ಮಾಡಿದಾಗ ಕೇವಲ ಇದು ಕನ್ನಡ ಹೋರಾಟಗಾರರು ಅವರ ಕೆಲಸ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅವರವರ ಭಾಷೆಯನ್ನು ಪ್ರೀತಿಸುವಂಥ ಜವಾಬ್ದಾರಿ. ಅದನ್ನು ಹೇಳಿಕೊಡ್ಬೇಕಾಗಿಲ್ಲ, ಅದು ರಕ್ತಗತವಾಗಿ ಬಂದುಬಿಡ್ಬೇಕು ಅಲ್ವಾ? ಎಸ್ ಅಲ್ಲ ರೀ, RCB ಅಂತ ಅಭಿಮಾನಿಗಳು ವಿಶ್ವದಲ್ಲಿ ಸಿಗ್ತಾರೇನ್ರಿ? 17 ಬಾರಿ ಸೋತ ನಂತರ ಕೂಡ ಈ ಬಾರಿ ಕಪ್ ನಮ್ಮದೇ, ಆ ಟೈಟ್ಲ್ ಎಷ್ಟು ಫೇಮಸ್ ಆಗಿಬಿಡ್ತು ಅಲ್ವಾ? ಸೊ ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಹೀಗಿರುವಾಗ ನೀವು ಅರ್ಥ ಮಾಡ್ಕೋಬೇಕು, RCB ಕರ್ನಾಟಕದ ಟೀಮ್, ಬೆಂಗಳೂರು ಟೀಮ್, ಕನ್ನಡದ ಪೇಜ್ ಫಸ್ಟ್ ಬರಬೇಕಾಗಿತ್ತು, ಆಮೇಲೆ ಇಂಗ್ಲೀಷು, ಆಮೇಲೆ ನೀವು ಆಯ್ತಪ್ಪ 2-3 ಮಾಡಿ ಕನ್ನಡ ಫಸ್ಟ್, ಕನ್ನಡ ಅಥವಾ ಯಾವುದಾದ್ರೂ ಒಂದು ಫಸ್ಟು ಪೋಸ್ಟ್ ಯಾವುದಾದ್ರೂ ಹಾಕೋದಿದ್ರೆ ಕನ್ನಡದಲ್ಲಿ. ಇಲ್ಲಿ ಬೇರೆ ಭಾಷೆ ವಿರೋಧಿಗಳು ಖಂಡಿತ ಕನ್ನಡಿಗರಲ್ಲ, ಆದರೆ ನಮ್ಮ ಭಾಷೆಯನ್ನೇ ನೀವು ಈ ಥರ. ಆಮೇಲೆ ಈ ಹಿಂದೆಲ್ಲ ಬಂದಿತ್ತಪ್ಪ, ನೀವು ಪಾರ್ಟಿ ಬಿಟ್ಟಾಕಿ ಸರ್. ಈ ಹಿಂದೆ ಇದೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದ್ರು, ಹಿಂದಿ ಕಲಿತ್ರೆ ನಮ್ಮ ಭಾಗದಲ್ಲೆಲ್ಲ ನಿಮ್ಗೆ ಕೆಲಸ ಸಿಗುತ್ತೆ ಅಂತೇಳಿ. ಅಲ್ಲಿಂದ ಪಾನಿಪುರಿ ಮಾರ್ಕೊಂಡು ಇಲ್ಲಿಗೆ ಬರ್ತಾರೆ. ನಾನು ಅದನ್ನು ಇದು ಮಾಡ್ತಾ ಇಲ್ಲ, ಏನು ಅವಹೇಳನ ಮಾಡ್ತಾ ಇರೋದಲ್ಲ. ದಕ್ಷಿಣ ಭಾರತದ ರಾಜ್ಯಗಳೇ ಶ್ರೀಮಂತ ರಾಜ್ಯಗಳು, ಹಾಗಂತ ನಮಗೇನು ಕೊಂಬೇನಿಲ್ಲ ನಮಗೆ. ಆದರೆ ನಮ್ಮನ್ನು ಈ ಥರ ನೀವು ಅವಹೇಳನ ಮಾಡ್ಕೊಂಡು ಮಾಡಿದರೆ ಬಿಡ್ತೀವಾ? ಸಾಧ್ಯನೇ ಇಲ್ಲ. ಕನ್ನಡವೇ ಸಾರ್ವಭೌಮ. ನಾವು ಹೇಳ್ತಾ ಇದ್ವಿ, ದೇಶದ ವಿಚಾರ ಬಂದಾಗ ನೇಷನ್ ಫಸ್ಟ್, ಕರ್ನಾಟಕದ ಕನ್ನಡ ವಿಚಾರ ಬಂದಾಗ ಕರ್ನಾಟಕ ಫಸ್ಟ್. ನಮಗೆ ಕನ್ನಡಿಗರಿಗೆ RCB ಹಿಂದಿ ಪೇಜ್ ಬೇಕಾಗಿಲ್ಲ, RCBಯಿಂದ ಬೇಕಾಗಿಲ್ಲ. ಹಾಗಂತ ನೀವು ಹಿಂದಿ ಚಾನಲ್ಗಳ ಮುಖಾಂತರ ನೋಡ್ತಿರೋದಂದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಕನ್ನಡದಲ್ಲಿ ಅವಮಾನ ಮಾಡಬೇಡಿ, ಕನ್ನಡಕ್ಕೆ ಅವಮಾನ ಮಾಡಬೇಡಿ. ನಿಮಗೆ ಬೆಂಬಲ ಕೊಡ್ತಿರೋದು ಕನ್ನಡಿಗರು. ಈ ಥರದ ಬೆಂಬಲ ಯಾವ ಸೂಪರ್ ಸ್ಟಾರ್ಗೂ ಇಲ್ಲ ರೀ, ಯಾವ ಸೂಪರ್ ಸ್ಟಾರ್ಗೂ ಇಲ್ಲ. ಯಾಕಂದರೆ ಎಂಥದೇ ಸೂಪರ್ ಸ್ಟಾರ್ ಇರಲಿ,
ನಾವು ಹೇಳ್ತೀವಲ್ಲ, ರಜನಿಕಾಂತ್, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ದರ್ಶನ್, ಸುದೀಪ್, ಪುನೀತ್, ಯಶ್ ಎಲ್ಲರೂ ಒಳ್ಳೆ ಸಿನಿಮಾ ಇಲ್ಲ ಅಂತಂದರೆ ನಡೆಯಲ್ಲ. ಅವರು ಒಳ್ಳೆ ಸಿನಿಮಾನೇ ಕೊಡಬೇಕು. ಫ್ಲಾಪ್ ಆಗಲ್ವ ಪಿಕ್ಚರು? ಆಗತ್ತೆ. ಆದರೆ ಇವ್ರದ್ದು ಹಂಗಲ್ಲ. ಇವರು 17 ಬಾರಿ ಫ್ಲಾಪು ಆದರೂ ಕೂಡ RCB ಅಭಿಮಾನಿಗಳು ನಾವು ಹೆಂಗೆ ನೋಡ್ಕೋಬೇಕು ಕನ್ನಡಿಗರನ್ನು ಅಲ್ವಾ? ನೀವು ಬೆಂಗಳೂರಿನ ಹೆಸರು ಇಟ್ಕೊಂಡಿದ್ದೀರಿ. ಕನ್ನಡಿಗರ ಪ್ರೀತಿ ದುರುಪಯೋಗ ಮಾಡ್ಕೋಬೇಡಿ. ನೀವು ಇನ್ನೂ 10 IPL ಸೋತ್ರೂ ಪರವಾಗಿಲ್ಲ. IPL ಕಪ್ RCBಗಿಂತಲೂ, IPL ಕಪ್ ಮತ್ತು RCBಗಿಂತಲೂ ನಮಗೆ ಕನ್ನಡವೇ ಮುಖ್ಯ. ನಮಗೆ ನಮ್ಮ ಕನ್ನಡ ಸ್ವಾಭಿಮಾನವೇ ಹೆಚ್ಚು. 17 ವರ್ಷದಿಂದ ನೀವು ಅದೆಷ್ಟೋ ಪಂದ್ಯ ಸೋತಿದ್ದೀರಿ, ಆದರೂ ಈ ಸಲ ಕಪ್ಪು ನಮ್ಮದೇ. ವಿರಾಟ್ ಕೊಹ್ಲಿ ಬಾಯಿಯಲ್ಲೂ ಕೂಡ ಹೇಳುವಂಗೆ ಮಾಡಿದ್ದೀವಿ, ಟ್ರೆಂಡ್ ಆಗೋ ಥರ ಮಾಡಿದ್ದೀವಿ. ನೀವು ಸೋತ್ರೂ ಪರವಾಗಿಲ್ಲ, ಆದರೂ ನಿಮ್ಮ ಬೆನ್ನಿಗೆ ನಿಂತಿರೋದು ಅಭಿಮಾನಿಗಳು. 17 ವರ್ಷದಲ್ಲಿ ಎಂದಿಗೂ ನಿಮ್ಮ ಮೇಲೆ ಯಾರೊಬ್ಬನು ಸಿಟ್ಟಾಗಿಲ್ಲ, ಯಾಕೆ ಸೋತ್ರಿ ಅಂತ ಕೇಳಲಿಲ್ಲ. ಆದರೆ ಕನ್ನಡದ ಫ್ರ್ಯಾಂಚೈಸಿಯಿಂದ ಹಿಂದಿ ಹೇರಿಕೆ ಆಗಬಾರ್ದು. ಕನ್ನಡವಿಲ್ಲದೆ ಹಿಂದಿ ಏರಿಕೆ ಹೆಂಗೆ ಮಾಡ್ತಿರೋದು? ತಪ್ಪಲ್ವಾ? ನೀವೊಂದು ವೇಳೆ ಕನ್ನಡ ಮಾಡಿಬಿಟ್ಟು ಇಂಗ್ಲೀಷ್ ಮಾಡಿಬಿಟ್ಟು ಹಿಂದಿನ ಒಂದು ಇರಲಪ್ಪ ಅಂತಂದಿದ್ರು ಒಂದು ವಿಚಾರ ಬೇರೆ. ಹೇರಿಕೆ ಆಗಬಾರ್ದು. ನಾವು ಹಿಂದಿ ಭಾಷಿಕ ವಿರೋಧಿನ ಅಲ್ಲ, ತಮಿಳೂ ಅಲ್ಲ, ಮರಾಠಿನೂ ಅಲ್ಲ. RCBಯ ಹಿಂದಿ ಬಳಕೆ ನೋಡಲು ಬೇಸರವಾಗುತ್ತೆ. RCB ಕನ್ನಡ ಮತ್ತು ಇಂಗ್ಲೀಷ್ಗೆ ಆದ್ಯತೆ ನೀಡಿದರೆ ಸಾಕು, ಕರ್ನಾಟಕಕ್ಕೂ ಹಿಂದಿ ಭಾಷೆಗೂ ಏನು ಸಂಬಂಧ ಅಂಥೇಳಿ ಕನ್ನಡ ಹೋರಾಟಗಾರರು ಇವತ್ತು ಟ್ವಿಟರ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. RCBಗೆ ಚಳಿ ಬಿಡಿಸ್ತಾ ಇದ್ದಾರೆ ಕನ್ನಡಿಗರು ಎಲ್ಲ ಕಡೆ. ನೋಡಿ ವೀಕ್ಷಕರೇ, ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ. ಈಗ MES ಇದೆ, ಅಥವಾ ತಮಿಳು ವಿಚಾರಕ್ಕಾಗತ್ತೆ. ಹಾಗಂತ ಅವರ ದೇಶದಲ್ಲಿ, ಅವರ ರಾಜ್ಯಗಳಲ್ಲಿ ಮಾಡ್ಕೋಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ತಂಟೆಗೆ ಬರಬಾರ್ದು ನೀವು. ಅದರ ಹೊರತಾಗಿ ಬೇಕಿದ್ರೆ ಸಮ್ಮೇಳನ ಮಾಡೋಣ, ಮರಾಠಿ ಕನ್ನಡ ಸಮ್ಮೇಳನ ಮಾಡೋಣ. ಬೇಡ ಅಂತ ಯಾರು ಹೇಳಿದ್ರು? ಕನ್ನಡ ತಮಿಳು ಸಮ್ಮೇಳನ ಮಾಡೋಣ, ಬೇಡ ಅಂತ ಯಾರು ಹೇಳಿದರು? ನಿಮ್ಮ ಗೌರವ ನಿಮಗೆ, ನಮ್ಮ ಗೌರವ ನಮಗೆ. ನಮ್ಮ ಆ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವಂತೂ ಸುಮ್ಮನೆ ಇರೋದಿಲ್ಲ. ಅದು ಯಾವುದೇ ಭಾಷೆಯಲ್ಲಿರಬೇಕು, ಎಲ್ಲ ಭಾಷೆಯಲ್ಲೂ ಕೂಡ ಆಯಾಯ ಭಾಷೆಗೆ ಆ ಭಾಷೆಯ ಬಗ್ಗೆ ಪ್ರೀತಿ ಇರಬೇಕು. ಎಲ್ಲ ಹೆಂಗೆ IPL ಮ್ಯಾಚ್ಗಳಲ್ಲಿ ಅತ್ಯದ್ಭುತವಾಗಿ ಆಟವಾಡಿದವ ಹೇಗೆ ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗ್ತಾನೋ, ಅಥವಾ ಒಂದು ಆಯ್ಕೆಗೆ ಒಂದು ಮಾನದಂಡವಾಗುತ್ತೋ, ಹಾಗೇ ನಮ್ಮ ಆಯಾಯ ಭಾಷೆಗಳು ಭಾಳ ಬಲಿಷ್ಠವಾದಾಗ ಈ ದೇಶ ಬಲಿಷ್ಠ ಆಗುತ್ತೆ. ಫೈನಲಿ ದೇಶನೇ. ಆದರೆ ಕನ್ನಡ ಅನ್ನುವಂಥ ಒಂದು ಅಸ್ಮಿತೆ ಇದೆಯಲ್ಲ, ಅದು ಎಲ್ಲ ರಾಜ್ಯಗಳಿಗೆ ಹೇಳ್ತಾ ಇರುವಂಥದ್ದು. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದು RCB ಅಂತ ಟೀಮ್ ಮಾಡಿದಾಗ ಕೇವಲ ಇದು ಕನ್ನಡ ಹೋರಾಟಗಾರರು ಅವರ ಕೆಲಸ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅವರವರ ಭಾಷೆಯನ್ನು ಪ್ರೀತಿಸುವಂಥ ಜವಾಬ್ದಾರಿ. ಅದನ್ನು ಹೇಳಿಕೊಡ್ಬೇಕಾಗಿಲ್ಲ, ಅದು ರಕ್ತಗತವಾಗಿ ಬಂದುಬಿಡ್ಬೇಕು ಅಲ್ವಾ? ಎಸ್.